Hello dear students, welcome to RCU eVidya platform. Today we are going to solve some problems on cost of preference capital and cost of redeemable preference. So let us move on. Before solving the problem, let us understand what is preference shares. The shareholders who have a preferential rights over their dividend. ಪ್ರಿಫರೆನ್ಸ್ ಶೇರ್ ಅಂದರೆ ಏನು ಅಂತಂದರೆ ಇವರಿಗೆ ಮೊದಲ ಆದ್ಯತೆ ಇರ್ತದೆ. ಕಂಪನಿಯಲ್ಲಿ ಮೊದಲು ಪ್ರಿಫರೆನ್ಸ್ ಇರುವುದು ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಆನಂತರ ಯಾರಿಗೆ ಪ್ರಿಫರೆನ್ಸ್ ಇರ್ತದೆ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಮೊದಲು ಕಂಪನಿಗೆ ಲಾಭ ಆದಾಗ, ಪ್ರಾಫಿಟ್ ಆದಾಗ, ಪ್ರಾಫಿಟ್ದು ಒಂದು ಭಾಗಕ್ಕೆ ನಾವು ಹೇಳ್ತೀವಿ ಡಿವಿಡೆಂಟ್. ಸೊ ಈ ಡಿವಿಡೆಂಟನ್ನು ಫಸ್ಟ್ ಯಾರಿಗೆ ನಾವು ಕೊಡ್ತೀವಿ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಆನಂತರ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಗೆ ಡಿವಿಡೆಂಟನ್ನು ಪೇ ಮಾಡ್ತೀವಿ. A fixed rate of dividend is payable on preference shares. A fixed rate of dividend ಅಂತ ಹೇಳ್ತಾರೆ. ಇವರಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಏನಿರ್ತದೆ ಅಂದರೆ ಒಂದಿಷ್ಟು ಫಿಕ್ಸ್ ಆಗಿ ರೇಟನ್ನು ಫಿಕ್ಸ್ ಮಾಡ್ತಾರೆ. ಯಾವುದಕ್ಕೆ? ಡಿವಿಡೆಂಟ್ ರೇಟನ್ನು ಫಿಕ್ಸ್ ಮಾಡಿರುವಂಥದ್ದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಆನ್ ಪ್ರಿಫರೆನ್ಸ್ ಶೇರ್ಸ್. ಬಟ್ ಪೇಮೆಂಟ್ ಆಫ್ ಡಿವಿಡೆಂಟ್ ಈಸ್ ನೋ ಲೀಗಲ್ ಬೈಂಡಿಂಗ್. ಪೇಮೆಂಟ್ ಮಾಡಲೇಬೇಕಂತ ಹೇಳ್ಕೊಂಡು ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಹೇಳಿಲ್ಲ, ಆಯಿತಾ. ಇಟ್ ಈಸ್ ಜನರಲಿ ಪೇಡ್ ವೆನ್ ಎವರ್ ದ ಕಂಪನಿ ಮೇಕ್ಸ್ ಸಫಿಷಿಯಂಟ್ ಪ್ರಾಫಿಟ್. ನೋಡ್ರಿ, ಯಾವಾಗ ಈ ಡಿವಿಡೆಂಟನ್ನು ಕೊಡ್ತಾರೆ ಅಂತಂದರೆ ವೆನ್ ಎವರ್ ದ ಕಂಪನಿ ಮೇಕ್ಸ್ ಅ ಸಫಿಷಿಯಂಟ್ ಪ್ರಾಫಿಟ್. ಲಾಭ ಆಗಬೇಕು ಕಂಪನಿಗೆ. ಲಾಭ ಆದ ನಂತರ ಇವ್ರು ಏನು ಮಾಡ್ತಾರೆ? ಕೊಡಲಿಕ್ಕೆ ಆಗ್ತದೆ. ಲಾಭನೇ ಆಗಿಲ್ಲ ಸರ್ ಅಂತಂದಾಗ ಯಾವಾಗ ಕೊಡಲಿಕ್ಕೆ ಆಗ್ತದ? ಡಿವಿಡೆಂಟನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಆಯಿತಾ. ಇಫ್ ದ ಡಿವಿಡೆಂಟ್ ಈಸ್ ನಾಟ್ ಪೇಡ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್, ಇಟ್ ವಿಲ್ ಅಫೆಕ್ಟ್ ದ ಫಂಡ್ ರೈಸಿಂಗ್ ಕೆಪಾಸಿಟಿ ಆಫ್ ದ ಕಂಪನಿ. ನೋಡ್ರಿ, ಈಗ ಹಣವನ್ನು ಕೊಡಲಿಲ್ಲ, ಡಿವಿಡೆಂಟನ್ನು ಕೊಡಲಿಲ್ಲ ಅಂತಂದರೆ ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಅವಾಗ ಏನಾಗ್ತದೆ ಅಂದರೆ ಇಟ್ ವಿಲ್ ಅಫೆಕ್ಟ್ ಟು ದ ಫಂಡ್ ರೈಸಿಂಗ್ ಕೆಪಾಸಿಟಿ ಆಫ್ ದ ಕಂಪನಿ. ಮತ್ತು ವಾಪಸ್ ಕಂಪನಿ ಫಂಡ್ ರೈಸ್ ಮಾಡ್ಲಿಕ್ಕೆ ಹೋದ್ರೆ ಅವಾಗ ಫಂಡ್ ಸಿಗುವುದಿಲ್ಲ ಕಂಪನಿಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ? ಹೆನ್ಸ್ ದ ಡಿವಿಡೆಂಡ್ಸ್ ಆರ್ ರೆಗ್ಯುಲರ್ಲಿ ಪೇಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಎಕ್ಸೆಪ್ಟ್ ವೆನ್ ದರ್ ಈಸ್ ನೋ ಪ್ರಾಫಿಟ್. ಲಾಭ ಕಂಟಿನ್ಯೂಸ್ ಆಗಿದ್ದಾಗ ರೆಗ್ಯುಲರ್ ಆಗಿ ಇವರಿಗೆ ಪೇಮೆಂಟನ್ನು ಮಾಡ್ತಾ ಹೋಗ್ತಾರೆ. ಯಾವಾಗ ಲಾಭ ಇರುವುದಿಲ್ಲ ಅವಾಗ ಪೇಮೆಂಟನ್ನು ಕೊಡುವುದಿಲ್ಲ. ಬಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ ನಾಟ್ ಕಾಸ್ಟ್ ಫ್ರೀ. ನೋಡಿರಿ, ಪ್ರಿಫರೆನ್ಸ್ ಶೇರಿಂದ ನಾವು ಏನಾದರೂ ಫಂಡನ್ನು ರೈಸ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ನಮ್ಗೆ ಫ್ರೀಯಾಗಿ ಏನು ಫಂಡ್ ಬರುವುದಿಲ್ಲ. ಇದಕ್ಕೂ ಸ್ವಲ್ಪ ಕಾಸ್ಟ್ ಆಗ್ತದೆ, ಅಂದರೆ ಖರ್ಚು ಆಗ್ತಾ ಹೋಗ್ತದೆ. ದ ಕಾಸ್ಟ್ ಆಫ್ ದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಸ್ ಫಾಲೋಸ್. ನೋಡಿರಲಿ, ಯಾವ ರೀತಿ ನಾವು ಪ್ರಿಫರೆನ್ಸ್ ಶೇರ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಅದಕ್ಕೆ ಒಂದು ಫಾರ್ಮುಲಾ ಐತಿ. KP is equal to R divided by P. ನೋಡಿ, KP is equal to R divided by P ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ KP ಅಂದರೆ ಏನು ಸರ್ ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ಆರ್ ಅಂದರೆ ಏನು? ರೇಟ್ ಆಫ್ ಡಿವಿಡೆಂಟ್. ರೇಟ್ ಆಫ್ ಡಿವಿಡೆಂಟಿಗೆ ಆರ್ ಅಂತ ಹೇಳಿ ಕರಿತೀವಿ. ಯಾವ ರೀತಿ ನಾವು I ಡಿವೈಡೆಡ್ ಬೈ P ಅಂತ ಇತ್ತಲ್ಲ, ಸೊ ಅಲ್ಲಿ I ಏನು ಶೋ ಮಾಡ್ತಿತ್ತು ಅಂದರೆ ಇಂಟ್ರೆಸ್ಟನ್ನು ಶೋ ಮಾಡ್ತಿತ್ತು. ಬಟ್ ಇಲ್ಲಿ ಏನು ಆರ್ ಅಂದರೆ ಏನು ಶೋ ಮಾಡ್ತಿತ್ತು? ರೇಟ್ ಆಫ್ ಡಿವಿಡೆಂಟ್. ಯಾಕಂದರೆ ನಾವು ಡೆಪ್ಟ್ ಮೇಲೆ ಸಾಲ ತೊಗೊಂಡಾಗ ನಾವು ಅವ್ರಿಗೆ ಏನು ಪೇ ಮಾಡಬೇಕಾಗ್ತದೆ? ಇಂಟ್ರೆಸ್ಟನ್ನು ಪೇ ಮಾಡ್ತೀವಿ. ಬಟ್ ಇಲ್ಲಿ ಶೇರ್ಸ್ಗಳನ್ನು ಇಶ್ಯೂ ಮಾಡಿದಾಗ ನಾವೇನು ಮಾಡ್ತೀವಿ? ಅವರಿಗೆ ಡಿವಿಡೆಂಟನ್ನು ನಾವು ಪೇ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ P ಅಂದರೆ ನೆಟ್ ಪ್ರೊಸೀಡ್ಸ್. ಆಲ್ರೆಡಿ ನಿಮ್ಗೆ ಗೊತ್ತಿರ್ತದ. ನೆಟ್ ಪ್ರೊಸೀಡ್ಸ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಫೇಸ್ ವ್ಯಾಲ್ಯೂ, ಡಿಸ್ಕೌಂಟ್ ಇದ್ದರೆ ಮೈನಸ್, ಪ್ರೀಮಿಯಂ ಇದ್ದರೆ ಪ್ಲಸ್, ಮೈನಸ್ ಫ್ಲೋಟೇಷನ್ ಕಾಸ್ಟ್, ಆಯಿತಾ. ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ಕಂಡೀಷನ್ಸ್ಗಳಲ್ಲಿ ಫಾರ್ಮುಲಾಗಳು ಚೇಂಜ್ ಆಗ್ತಾ ಹೋಗ್ತದ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಈ ಫಾರ್ಮುಲಾ ಇಲ್ಲೇನು ಚೇಂಜ್ ಆಗೋದಿಲ್ಲ, ಬಟ್ ಮಾಡುವ ಮೆಥಡ್ ಏನಾಗ್ತದೆ? ಚೇಂಜಸ್ಗಳು ಆಗ್ತಾ ಹೋಗ್ತದ. ಇಫ್ ದ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಪಾರಲ್ಲಿ ನಾವು ಶೇರ್ಸ್ಗಳನ್ನು ಇಶ್ಯೂ ಮಾಡಿದಾಗ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು? ಅದಕ್ಕೆ ಫಾರ್ಮುಲಾ ಯಾವುದಾಗ್ತದೆ ಅಂದರೆ KP is equal to R divided by P. ಸೊ ಇಲ್ಲಿ ಏನಾಗ್ತದೆ? KP ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್, ಆರ್ ಅಂದರೆ ರೇಟ್ ಆಫ್ ಡಿವಿಡೆಂಟ್. ಇನ್ನು P ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೆಟ್ ಪ್ರೊಸೀಡ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪಾರಲ್ಲಿದ್ದಾಗ ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಫ್ಲೋಟೇಷನ್ ಕಾಸ್ಟ್ಗಳು ಏನಾದರೂ ಇತ್ತಂದರೆ ಒಂದಿಷ್ಟು ಖರ್ಚುಗಳು ಬಂತು, ಬ್ರೋಕರೇಜ್ ಚಾರ್ಜಸ್ಗಳು ಬಂತು, ಅವುಗಳನ್ನು ನಾವೇನು ಮಾಡ್ತೀವಿ? ಫೇಸ್ ವ್ಯಾಲ್ಯೂವಲ್ಲಿ ಮೈನಸ್ ಮಾಡ್ತೀವಿ. ಆ ನಂತರ ನಮಗೇನು ಸಿಗ್ತದೆ? P ಸಿಗುವಂಥದ್ದು, ಆಯಿತಾ. ಇನ್ನು ಇಫ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಾಕತ್ತೀವಿ. ಪ್ರೀಮಿಯಂ ಅಂದರೆ ಪ್ಲಸ್ ಅಂತ ಹೇಳಿದ್ದೆ, ಹೌದಾ. ಸೊ ಪ್ರೀಮಿಯಮಲ್ಲಿ ಶೇರ್ಸ್ಗಳನ್ನು ಇಶ್ಯೂ ಮಾಡಿದ್ದು ಫಾರ್ಮುಲಾ ಏನಾಗ್ತದೆ? ಸೇಮ್ KP is equal to R divided by P. KP is equal to R divided by P ಇರ್ತದ. ಎಲ್ಲಿ ಚೇಂಜಸ್ ಆಗ್ತದೆ ಅಂತಂದರೆ P ಯಲ್ಲಿ ಚೇಂಜಸ್ ಆಗ್ತದೆ.
ಸೊ ಕೆ ಪಿ ಅಂದರೆ ಏನು, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ಆರ್ ಅಂದರೆ ರೇಟ್ ಆಫ್ ಡಿವಿಡೆಂಟ್. ಪಿ ಎಲ್ಲಿ ಏನು ಚೇಂಜಸ್ ಆಗ್ತದೆ ಅಂದರೆ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದಾಗ ಫೇಸ್ ವ್ಯಾಲ್ಯೂಗೆ ಪ್ಲಸ್ ಪ್ರೀಮಿಯಮನ್ನು ಆ್ಯಡ್ ಮಾಡ್ತೀವಿ. ಫ್ಲೋಟೇಷನ್ ಕಾಸ್ಟ್ ಇದ್ದರೆ ಅದನ್ನೇನು ಮಾಡ್ತೀವಿ, ಮೈನಸ್ ಮಾಡ್ತಾ ಹೋಗ್ತೀವಿ. ಆಯಿತಾ. ಇನ್ನು ನೆಕ್ಸ್ಟ್, ಇಫ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರು. ಡಿಸ್ಕೌಂಟ್ ಅಂದರೆ ಏನು ಸರ್, ಮೈನಸ್. ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದಾಗ ಫಾರ್ಮುಲಾ ಸೇಮ್ ಇರ್ತದೆ, ಕೆ ಪಿ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಪಿ. ಚೇಂಜಸ್ ಎಲ್ಲಿ ಆಗ್ತದೆ, ಪಿ ಯಲ್ಲಿ ಚೇಂಜಸ್ ಆಗ್ತದೆ. ನೋಡಿ ಇಲ್ಲಿ ಕೆ ಪಿ ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್, ಆರ್ ಅಂದರೆ ರೇಟ್ ಆಫ್ ಡಿವಿಡೆಂಟ್, ಪಿ ಯಲ್ಲಿ ಏನಾಗ್ತದೆ ಸರ್, ಫೇಸ್ ವ್ಯಾಲ್ಯೂವಲ್ಲಿ ಡಿಸ್ಕೌಂಟನ್ನು ನಾವೇನು ಮಾಡಬೇಕು, ಲೆಸ್ ಮಾಡಬೇಕಾಗ್ತದೆ, ಮೈನಸ್ ಫ್ಲೋಟೇಷನ್ ಕಾಸ್ಟ್. ಆಯಿತಾ. ಸೊ ಈಗ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಆವಾಗ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗ್ತದೆ. ಎ ಕಂಪನಿ ಇಶ್ಯೂಸ್ ರುಪೀಸ್ ಇಲ್ಲ ಇಲ್ಲಿ. ಎ ಕಂಪನಿ ಇಶ್ಯೂಸ್ 20,000 10% ಪ್ರಿಫರೆನ್ಸ್ ಶೇರ್ಸ್. ನೋಡಿ ಇಲ್ಲಿ 20,000 ಶೇರ್ಸ್ಗಳನ್ನು, ಇದೇನೋ ಶೇರ್, ಹೌದಾ, ಶೇರ್ಸ್, ಇದು ಅಮೌಂಟ್ ಕೊಟ್ಟಿಲ್ಲ ಅವನು. 20,000 ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾ ಇದೆ. 10% ಪ್ರಿಫರೆನ್ಸ್ ಶೇರ್. ಈ 10% ಏನಾಗ್ತದೆ, ಆರ್ ರೇಟ್ ಆಫ್ ಡಿವಿಡೆಂಟ್. ಹೌದಾ. ಇನ್ನು ಆಫ್ ₹100 ಈಚ್ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಶೇರಿನ ಬೆಲೆ ಎಷ್ಟು, ₹100. ಹಾಗಾದರೆ 20,000 ಶೇರುಗಳ ಬೆಲೆ ಎಷ್ಟು, ಅವಾಗ ಏನು ಸಿಗ್ತದೆ ನಮಗೆ, ಫೇಸ್ ವ್ಯಾಲ್ಯೂ ಸಿಗ್ತದೆ. ಫೇಸ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟು ಶೇರ್ ಇದೆ, ನಂಬರ್ ಆಫ್ ಶೇರ್ಸ್ ಎಷ್ಟು, 20,000 ಇಂಟು ಒಂದು ಶೇರಿನ ಬೆಲೆ ಎಷ್ಟು, ₹100. ಅವಾಗ ನಮಗೇನು ಸಿಗ್ತದೆ, ಫೇಸ್ ವ್ಯಾಲ್ಯೂ ಸಿಗ್ತದ. ಈ ಫೇಸ್ ವ್ಯಾಲ್ಯೂ ಏನಿದೆಯಲ್ಲ ಅದರ ಮೇಲೆ ನಾವು ಡಿವಿಡೆಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ದ ಕಾಸ್ಟ್ ಆಫ್ ಇಶ್ಯೂ ಈಸ್ 2% ಪರ್ ಶೇರ್. ಅಂದ್ರೆ ಕಾಸ್ಟ್ ಬೀಳ್ತದೆ, ಫ್ಲೋಟೇಷನ್ ಕಾಸ್ಟ್ ಒಂದು ಶೇರಿನ ಮೇಲೆ ₹2 ಕಾಸ್ಟ್ ಬೀಳ್ತಾ ಇದೆ. ಅಂದರೆ ನಾವು ಇಶ್ಯೂ ಮಾಡಿದೆಷ್ಟು ಶೇರ್, 20,000 ಶೇರ್ಸ್. ಅಂದರೆ 20,000 ಶೇರ್ಸಿಗೆ ಎಷ್ಟು ಆಗ್ತದೆ ಕಾಸ್ಟ್ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಇಫ್ ದೀಸ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪಾರಲ್ಲಿ ಆದಾಗ ಎಷ್ಟು ಬೀಳ್ತದೆ ಕಾಸ್ಟು, ಅಟ್ ಪ್ರೀಮಿಯಮಲ್ಲಿ ಆದಾಗ, ಎಟ್ ಎ ಪ್ರೀಮಿಯಮ್ ಆಫ್ 10% ಆದಾಗ ಎಷ್ಟು ಕಾಸ್ಟ್ ಬೀಳ್ತದೆ, ಅಟ್ ಎ ಡಿಸ್ಕೌಂಟ್ ಆಫ್ 5% ಆದಾಗ ಎಷ್ಟು ಕಾಸ್ಟ್ ಬೀಳ್ತದೆ ಅಂತ ಹೇಳ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸಾಲ್ವ್. ಸೊ ಫಸ್ಟ್ ಬರ್ತದೆ ಫಾರ್ಮುಲಾ, ಕೆ ಪಿ ಈಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಪಿ. ಫಾರ್ಮುಲಾವನ್ನು ಬರ್ಕೊಳ್ಬೇಕು. ಸೊ ಈಗ ಫಾರ್ಮುಲಾ ಬರ್ಕೊಂಡ ನಂತರ ಫಾರ್ಮುಲಾದಲ್ಲಿ ಇರುವಂಥ ಕ್ವಶನಲ್ಲಿ ಇರುವ ಇನ್ಫಾರ್ಮೇಷನ್ಗಳನ್ನು ಒಂದು ಸೈಡಿಗೆ ಬರ್ಕೊಂಡ್ಬಿಟ್ರಿ. ಆರ್ ಈಸ್ ಈಕ್ವಲ್ ಟು ಏನಾಗ್ತದೆ, ರೇಟ್ ಆಫ್ ಡಿವಿಡೆಂಟ್. ಸೊ ರೇಟ್ ಆಫ್ ಡಿವಿಡೆಂಟ್ ಅಂದರೆ ಈಗ ರೇಟ್ ಆಫ್ ಡಿವಿಡೆಂಟ್ ಎಷ್ಟು ಬೀಳ್ತದೆ ಅಂತ ಹೇಳ್ಕೊಂಡು ನಾವು ಫೈಂಡ್ ಔಟ್ ಮಾಡೋದು ಹೆಂಗೆ ಸರ್ ಅಂತಂದರೆ, ಮೊದಲು ನಮಗೆ ಫೇಸ್ ವ್ಯಾಲ್ಯೂ ಸಿಗಬೇಕು. ಹೌದಾ. ಸೊ ಫೇಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 20,000 ಶೇರ್ಸ್ ಇದೆ. 20,000 ಶೇರ್ಸ್ ಇಂಟು ಎಷ್ಟು, ಒಂದು ಶೇರಿಗೆ ಎಷ್ಟು, ₹100. ಹಾಗಾದರೆ 20,000 ಇಂಟು 100 ಮಾಡಿದರೆ ಎಷ್ಟು ಬರ್ತದೆ ನೋಡಿರಿ, 20,000 ಇಂಟು 100 ಮಾಡಿದಾಗ ಎಷ್ಟು ಬಂತು, 20 lakh ಬಂತು. ಅಂದರೆ ಫೇಸ್ ವ್ಯಾಲ್ಯೂ ಎಷ್ಟಾಯಿತು, 20 lakh ಫೇಸ್ ವ್ಯಾಲ್ಯೂ ಆಯಿತು. ಈಗ ಆರ್ ಯಾವುದ್ರ ಮೇಲೆ ಹಾಕಬೇಕು ಅಂತಂದ್ರೆ 20 lakh ಮೇಲೆ ಎಷ್ಟು ಪರ್ಸೆಂಟೇಜು, 10%. ಹೌದಾ. ಸೊ 10% ಮಾಡಿರಿ. 20 lakh ಇಂಟು 10 ಡಿವೈಡೆಡ್ ಬೈ 100. ಸೊ ಎಷ್ಟು ಬರ್ತದೆ, 2 lakh ಬಂತು. ಅಂದರೆ ಆರ್ ವ್ಯಾಲ್ಯೂ ಎಷ್ಟಾಯಿತು, 2 lakh. ಅರ್ಥ ಆಯ್ತಾ ನಾ ಹೇಳ್ತಿರೋದು. ಸರ್ ಇದು ಯಾಕೆ 20,000 ಮೇಲೆ ಹಾಕಲಿಲ್ಲ ಅಂತಂದರೆ, ಇಲ್ಲಿ ನಮಗೆ ಫೇಸ್ ವ್ಯಾಲ್ಯೂ ಸಿಕ್ಕಿಲ್ಲ. 20,000 ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಿದ್ದಾರೆ, ಆಯಿತಾ. ಆದರೆ ಒಂದು ಶೇರಿನ ಬೆಲೆ ಎಷ್ಟು, ₹100 ಈಚ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ 20,000 ಇಂಟು 100 ಮಾಡಿದಾಗ ನಮಗೇನು ಸಿಕ್ತು, ₹2 lakh ಸಿಕ್ತು. ಇದೇನು ಫೇಸ್ ವ್ಯಾಲ್ಯೂ, ಆಯಿತಾ. ಈ ಫೇಸ್ ವ್ಯಾಲ್ಯೂ ಮ್ಯಾಗ ನಾವೇನು ಮಾಡ್ತೀವಿ, ರೇಟ್ ಆಫ್ ಡಿವಿಡೆಂಟನ್ನು ಕಂಡುಹಿಡಿತೀವಿ. ಸೊ ಆರ್ ಎಷ್ಟಾಯಿತು, 2 lakh ಆಯಿತು. ಇನ್ನು ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ, ಪಿ ಇದೆ. ಸೊ ಪಿ ಫೈಂಡ್ ಔಟ್ ಮಾಡಿರಿ. ಪಿ ಈಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ, ನೆಟ್ ಪ್ರೊಸೀಡ್ಸ್ ಯಾವ ರೀತಿ ಕಂಡುಹಿಡಿತೀವಿ, ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾನೆ. ದ ಕಾಸ್ಟ್ ಆಫ್ ಇಶ್ಯೂ ಈಸ್ 2 ಪರ್ ಶೇರ್ ಅಂತ ಹೇಳಿದ್ದಾನೆ. ಫ್ಲೋಟೇಷನ್ ಕಾಸ್ಟ್, ಹೌದಾ, ಫ್ಲೋಟೇಷನ್ ಕಾಸ್ಟ್. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ, 20 lakh ಇದೆ. ಹೌದಾ. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ, 20 lakh ಇದೆ. ನೋಡಿರಿ, 20 lakh ಮೇಲೆ 20 lakh ಏನಿದೆಯಲ್ಲ ಫೇಸ್ ವ್ಯಾಲ್ಯೂ, ಅದರಲ್ಲಿ ಫ್ಲೋಟೇಷನ್ ಕಾಸ್ಟನ್ನು ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಅರ್ಥ ಆಯ್ತಾ. ಫ್ಲೋಟೇಷನ್ ಕಾಸ್ಟನ್ನು ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ.
ಓಕೆ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಸೊ ಫ್ಲೋಟೇಷನ್ ಕಾಸ್ಟ್ ಗೊತ್ತಿಲ್ಲ ನಮ್ಗೆ. ಫ್ಲೋಟೇಷನ್ ಕಾಸ್ಟ್ ಅಂತ ಏನು ಹೇಳಿದ ನಾವು, ದ ಕಾಸ್ಟ್ ಆಫ್ ಈಸ್ 2 per share ಅಂತ ಹೇಳಿದಾನೆ. ಒಂದು ಶೇರಿನ ಮ್ಯಾಗ ಎರಡು ರೂಪಾಯಿ ಖರ್ಚಾಗ್ತದ ಅಂತ ಹೇಳಿದಾನೆ. ಅಂದರೆ ಎಷ್ಟು ಶೇರ್ ಇಶ್ಯೂ ಮಾಡಿದ್ದೀವಿ, 20,000 ಶೇರ್. 20,000 ಇಂಟು 2 ಮಾಡಿರಿ, ಎಷ್ಟು ಬರ್ತಾ 40,000 ಬರ್ತದ. ಎಷ್ಟು ಬರ್ತಾ 40,000. ಇದೇನು ಫ್ಲೋಟೇಷನ್ ಕಾಸ್ಟ್ 40,000. ಸರ್ 40,000 ಹೆಂಗೆ ಬಂತು, 20,000 ಶೇರ್ ಐತಲ್ಲಪ್ಪ, ಅದರ ಮೇಲೆ 2 per share ಅಂದರೆ ಒಂದು ಶೇರಿಗೆ 2 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದಾನ. 20,000 ಶೇರಿಗೆ ಎಷ್ಟಾಗುತ್ತೋ 40,000 ಆಗುತ್ತೆ. ಸೊ ಈಗ ಮೈನಸ್ ಮಾಡಿರಿ, 20 lakh ಮೈನಸ್ 40,000 ಎಷ್ಟು ಬರ್ತಾ 19,60,000 ಬಂತು. ಇದೇನು ಪಿ. ಸೊ ಈಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ಕೆ ಪಿ ಇಸ್ ಈಕ್ವಲ್ ಟು ಆರ್ ಎಷ್ಟಿದೆ, 2 lakh ಇದೆ. ಆರ್ ಎಷ್ಟಿದೆ, 2 lakh ಇದೆ. 2 lakh ಡಿವೈಡೆಡ್ ಬೈ ಪಿ. ಪಿ ಎಷ್ಟಿದೆ, 19,60,000. 19,60,000. ಓಕೆ, ಸೊ ಕೆ ಪಿ ಇಸ್ ಈಕ್ವಲ್ ಟು 2 lakh ಡಿವೈಡೆಡ್ ಬೈ 19,60,000. ಹೌದಾ, 2 lakh ಡಿವೈಡೆಡ್ ಬೈ 19,60,000. 19,60,000 ಎಷ್ಟಾಗ್ತದ, 0.10. ಹೌದಾ, 0.1020. ಸೊ ಇದು ಪರ್ಸೆಂಟೇಜಲ್ಲಿ ಬೇಕಂದ್ರೆ ಏನು ಮಾಡಬೇಕು, ಇಂಟು 100 ಮಾಡಬೇಕು. ಎಸ್, ಕೆ ಪಿ ಇಸ್ ಈಕ್ವಲ್ ಟು ಇಂಟು 100 ಮಾಡಿಬಿಡ್ರಿ, ಇಂಟು 100 10.20. 10.20%. So this is the final answer, 10.20. ಹೌದಾ. ಸೊ ಇನ್ನು ಇದು ಯಾವಾಗ ಇಶ್ಯೂಡ್ ಎಟ್ ಪಾರ್, ಇಲ್ಲಿ ಬರೆದು ಬಿಡ್ರಿ. ಎ ಇಫ್ ಶೇರ್ಸ್ ಇಶ್ಯೂಡ್ ಎಟ್ ಪಾರ್. ಸೊ ಈಗ ನಾವು ಪ್ರೀಮಿಯಮ್ ಅಲ್ಲಿ ಮಾಡಬೇಕು. ಹೌದಾ, ಸೆಕೆಂಡ್ ಒನ್ ಬರೀರಿ, ಬಿ ಇಫ್ ಇಶ್ಯೂಡ್ ಎಟ್ 10% ಪ್ರೀಮಿಯಂ. 10% ಪ್ರೀಮಿಯಮ್ ಅಲ್ಲಿ ಇಶ್ಯೂ ಮಾಡಿದಾಗ ಎಷ್ಟು ಬರ್ತದೆ. ಸೊ ಫಾರ್ಮುಲಾ ಏನಾಗ್ತದೆ ಸರ್, ಸೇಮ್ ಫಾರ್ಮುಲಾ ಬರ್ತದೆ. ಫಾರ್ಮುಲಾ ಏನು ಬರ್ತದೆ, ಸೇಮ್ ಬರ್ತದೆ. ಬರೀರಪ್ಪ, ಕೆ ಪಿ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಪಿ. ಸೊ ಈಗ ಆಲ್ರೆಡಿ ನಮ್ಗೆ ಗೊತ್ತಿದೆ ಆರ್ ಎಷ್ಟು, ಆರ್ ಇಸ್ ಈಕ್ವಲ್ ಟು 2 lakh. ಆರ್ ಎಷ್ಟಿದೆ, 2 ಲಕ್ಷ ಇತ್ತು. ಹೌದಾ, ಇಲ್ಲಿ ನೋಡಿ, ಇಲ್ಲಿ ಫೈಂಡ್ ಔಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ, ಅದನ್ನೇ ತೊಗೊಂಬಿಡಿ, 2 ಲಕ್ಷ. ಇನ್ನು ಪಿ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು. ಪಿ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ. ಈಗ ಪ್ರೀಮಿಯಂ ಅಂತ ಹೇಳಿದೆ, ಪ್ರೀಮಿಯಂ ಅಂದ್ರೆ ಏನಾಗ್ತದೆ, ಪ್ಲಸ್ ಆಗ್ತದೆ. ಪ್ಲಸ್ ಪ್ರೀಮಿಯಂ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ, 20 lakh ಇದೆ. ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಹೌದಾ, ಎಲ್ಲಿ ಸರ್, ಇಲ್ಲಿ ನೋಡಿ, ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ ಇಲ್ಲ, 20 lakh ಇದೆ. ಪ್ಲಸ್ ಪ್ರೀಮಿಯಂ. ಪ್ರೀಮಿಯಂ 10% ಯಾವುದ್ರ ಮೇಲೆ ಹಾಕಬೇಕು, 20 lakh ಮೇಲೆ ಹಾಕಬೇಕು. 20 lakh ಇಂಟು 10 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟು ಬರ್ತದ ಮಾಡಿ. 20 lakh ಇಂಟು 10 ಡಿವೈಡೆಡ್ ಬೈ 100 2 lakh ಬಂತು. ಸೊ ಪ್ರೀಮಿಯಂ ಎಷ್ಟಾಯಿತು, 2 lakh. ಸೊ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಫ್ಲೋಟೇಷನ್ ಕಾಸ್ಟ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೇವೆ, ಎಷ್ಟು 40,000 ಇದೆ. ಹೌದಾ, 40,000. ಸೊ 40,000 ಬರೆದ್ಬಿಟ್ರಿ, 40,000. ಸೊ ಈಗ ಮೈನಸ್ ಮಾಡಿರಿ, ಪಿ ಸಿಗ್ತದೆ. ಏನೇನು ಮೈನಸ್ ಮಾಡ್ಬೇಕು ಸರ್, 20 lakh ಪ್ಲಸ್ 20 lakh ಪ್ಲಸ್ 2 lakh ಪ್ಲಸ್ ಸಾರಿ ಮೈನಸ್
20 lakh plus 2 lakh minus 40,000 ಎಷ್ಟಾಗ್ತದೆ 2 lakh ಸಾರಿ 21 lakh 60,000 ಅದು ಎಷ್ಟಾಗ್ತದ 21 lakh 60,000 ಸೊ ಇದೇನು ಪಿ ಸೊ ಈಗ ಅಪ್ಲೈ ಮಾಡ್ತಾ ಹೋಗ್ರಿ ಆರ್ ಇಷ್ಟು 2 ಲಕ್ಷ ಆರ್ ಎಷ್ಟು 2 ಲಕ್ಷ ಡಿವೈಡೆಡ್ ಬೈ ಪಿ 21 lakh 60,000 ಓಕೆ ಸೊ ಡಿವೈಡ್ ಮಾಡ್ರಿ 2 lakh divided by 21 lakh 60,000 okay ಎಷ್ಟು ಬರ್ತದ 0.092 ಬರ್ತದೆ ಓಕೆ ಕೆ ಪಿ ಇಸ್ ಈಕ್ವಲ್ ಟು ಎಷ್ಟು 0.092 ಇದಕ್ಕೆ ಇಂಟು 100 ಮಾಡಿದರೆ ನಮ್ಗೇನು ಬರ್ತದ ಪರ್ಸೆಂಟೇಜಲ್ಲಿ ಬರ್ತದೆ ಕೆ ಪಿ ಇಸ್ ಈಕ್ವಲ್ ಟು ಇಂಟು 100 9.25%. This is the final answer. ಯಾವಾಗ ಇದು ಇಫ್ ಇಶ್ಯೂಡ್ at 10% ಪ್ರೀಮಿಯಮ್ ಇನ್ನು ಲಾಸ್ಟ್ ಒನ್ ಇದು ನೋಡ್ರಿ ಸಿ ಕೊಟ್ಟಾನ at a discount of 5% ಅಂತೇಳಿ ಕೊಟ್ಟಾನ ಡಿಸ್ಕೌಂಟ್ ಆಫ್ 5% ಬರೀರಿ ಸಿ ಇಫ್ issued at discount of 5%. ಸೊ ಫಾರ್ಮುಲಾ ಏನಾಗ್ತದೆ ಸರ್ ಸೇಮ್ ಬರ್ತದೆ ಯಾವುದು ಕೆ ಪಿ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಪಿ ಹೌದಾ ಸೊ ಆರ್ ನಮ್ಗೆ ಆಲ್ರೆಡಿ ಗೊತ್ತು ಏನು ಸರ್ ಆರ್ ಎಷ್ಟು 2 lakh ಇದೆ ಆರ್ ಎಷ್ಟಿದೆ 2 lakh ಇದೆ ಡಿವೈಡೆಡ್ ಬೈ ಪಿ ಕಂಡುಹಿಡಿಬೇಕು ಸೊ ಪಿ ಕಂಡುಹಿಡಿಬೇಕಾ ಸೊ ಇಲ್ಲಿ ಮಾಡ್ತೀವಿ ನೋಡ್ರಿ ಪಿ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಡಿಸ್ಕೌಂಟ್ ಇದೆ ಮೈನಸ್ ಡಿಸ್ಕೌಂಟ್ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ 20 lakh ಇದೆ 20 lakh ಮೈನಸ್ ಡಿಸ್ಕೌಂಟ್ ಎದ್ರ ಮೇಲೆ ಡಿಸ್ಕೌಂಟ್ ಇದು 20 lakh ಮೇಲೆ 20 lakh ಇಂಟು 5 ಡಿವೈಡ್ ಬೈ 100 ಎಷ್ಟು ಬರ್ತದೆ ನೋಡ್ರಿ 20 lakh ಇಂಟು 5 ಡಿವೈಡೆಡ್ ಬೈ 100 1 lakh ಬರುತ್ತೆ ಎಷ್ಟು ಬರುತ್ತೆ 1 lakh ಬರುತ್ತೆ ಓಕೆ ಮೈನಸ್ ಫ್ಲೋಟೇಷನ್ ಕಾಸ್ಟ್ 40,000 40,000 ಇದೆ ಸೊ ಮಾಡಿ 20 lakh minus 1 lakh minus 40,000 ಎಷ್ಟಾಗ್ತದೆ 18,60,000 18,60,000 ಏನು ಪಿ ಸೊ ಅಪ್ಲೈ ಮಾಡಿರಿ 18,60,000 ಓಕೆ ಸೊ ಇದು ಡಿವೈಡ್ ಮಾಡಿ 2 lakh divided by 18,60,000 ಎಷ್ಟಾಗ್ತದೆ 0.1075 ಪರ್ಸೆಂಟೇಜಲ್ಲಿ ಬೇಕಾ ಇಂಟು 100 ಮಾಡಿ ಎಷ್ಟು ಬರ್ತದೆ ನೋಡ್ರಿ ಇಂಟು 100 10.75 so this is the final answer 18 lakh yes this is the final answer 10.75
ಇನ್ನು ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. Second problem. A company raised preference shares capital rupees 5 lakh by issue of 10%. ನೋಡಿ, ಕಂಪನಿ ಇಶ್ಯೂ ಮಾಡಿದ್ರೆ ರುಪೀಸ್ ಕೊಟ್ಟಾನ ಡೈರೆಕ್ಟಾಗಿ. ರುಪೀಸ್ ಕೊಟ್ಟರೆ ನಿಮಗೇನು ಗುಣಾಕಾರ ಮಾಡಿಕೊಂಡು ಬರೆಯುವಂಥ ಅವಶ್ಯಕತೆ ಬೀಳೋದಿಲ್ಲ. 5 ಲ್ಯಾಕ್ ರುಪೀಸ್ ಅಂತ ಹೇಳ್ಕೊಟ್ಟಾನ. 5 ಲ್ಯಾಕ್ ರುಪೀಸ್ ಇಶ್ಯೂ ಆಫ್ 10%. ಇದೇನು ರೇಟ್ ಆಫ್ ಡಿವಿಡೆಂಡ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್. ಇದೇನು ಗುಣಾಕಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾನ ರುಪೀಸ್ 5 ಲ್ಯಾಕ್ ಅಂತ ಹೇಳ್ಕೊಂಡು. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್ ವೆನ್ ದೇ ಇಶ್ಯೂಡ್ ಪಾರ್ ಪ್ರೀಮಿಯಮ್ ಅಂಡ್ ಡಿಸ್ಕೌಂಟ್. ಫಸ್ಟ್ ಹಾಕ್ರಪ್ಪ. ಫಸ್ಟ್ ಎ, ಇಫ್ ಇಶ್ಯೂಡ್ at ಪಾರ್. ಈಗ ಫಾಸ್ಟ್ ಹೋಗ್ತೀನಿ ಯಾಕಂದರೆ ಮೊದಲನೇ ಪ್ರಾಬ್ಲಮ್ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಸೊ ಫಾರ್ಮುಲಾ ಸೇಮ್ ಇರ್ತದೆ. ಹಾಕ್ರಿ ಕೆ ಪಿ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಪಿ. ಫಾರ್ಮುಲಾದಲ್ಲಿ ಬರೀರಿ ಆರ್ ಅಂದರೆ ಏನು, ರೇಟ್ ಆಫ್ ರಿಟರ್ನ್. ರೇಟ್ ಆಫ್ ರಿಟರ್ನ್ ಫೇಸ್ ವ್ಯಾಲ್ಯೂ ಮೇಲೆ ಹಾಕ್ತೀವಿ. ಅಂದರೆ ಫೇಸ್ ವ್ಯಾಲ್ಯೂ ಎಷ್ಟಿದೆ, 5 ಲ್ಯಾಕ್ ಇದೆ. 5 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100. 5 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100. 5 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಎಷ್ಟಾಗ್ತದೆ, 50,000 ಆಗ್ತದೆ. 50,000. ಓಕೆ. ಏನ ಪಿ ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾನ, ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿಲ್ಲ. ಸೊ ಫ್ಲೋಟೇಷನ್ ಕಾಸ್ಟ್ ಆಫ್ ದ ಪ್ರಿಫರೆನ್ಸ್ ಕ್ಯಾಪಿಟಲ್ ವೆನ್ ದೇ ಆರ್ ಇಶ್ಯೂಡ್. ಫ್ಲೋಟೇಷನ್ ಕಾಸ್ಟ್ ಇಲ್ಲ, ಡೈರೆಕ್ಟ್ ಪಿ ಏನಾಗ್ತದೆ, 5 ಲ್ಯಾಕ್ ಆಗ್ತದೆ. ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ರೆ ನಾವು ಪಾರಲ್ಲಿ ಏನು ಮಾಡ್ತಿದ್ದೀವಿ, ಮೈನಸ್ ಮಾಡ್ತಿದ್ದೀವಿ. ಬಟ್ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿಲ್ಲ, ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಡೈರೆಕ್ಟ್ 50,000 ಅನ್ನು ತಗೊಳ್ತೀವಿ. ಕೆ ಪಿ ಇಸ್ ಈಕ್ವಲ್ ಟು ಆರ್ ಎಷ್ಟು 50,000 ಡಿವೈಡೆಡ್ ಬೈ 5 ಲ್ಯಾಕ್. ಸೊ ಮಾಡಿರಿ 50,000 ಡಿವೈಡೆಡ್ ಬೈ 5 ಲ್ಯಾಕ್ ಎಷ್ಟಾಗ್ತದೆ, 0.1 ಪರ್ಸೆಂಟೇಜಲ್ಲಿ ಬೇಕಾ, ಇಂಟು 100 ಮಾಡಿರಿ. ಎಷ್ಟು ಬರ್ತದೆ ನೋಡಿರಿ, ಇಂಟು 100, 10%. ಓಕೆ. ಇದು ಯಾವಾಗ, ಇಫ್ ಇಶ್ಯೂಡ್ ಆಟ್ ಪಾರ್. ಇನ್ನು ನೆಕ್ಸ್ಟ್, ಇಫ್ ಇಶ್ಯೂಡ್ ಆಟ್ ಪ್ರೀಮಿಯಮ್ 10% ಪ್ರೀಮಿಯಮ್. ಬಿ, ಇಫ್ ಇಶ್ಯೂಡ್ ಆಟ್ 10% ಪ್ರೀಮಿಯಮ್. ಓಕೆ. 10% ಪ್ರೀಮಿಯಮ್ ಇಲ್ಲಿದ್ದಾಗ ಎಷ್ಟಾಗ್ತದೆ, ಫಾರ್ಮುಲಾ ಸೇಮ್. ಕೆ ಪಿ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಪಿ. ಸೊ ಆರ್ ಎಷ್ಟಿದೆ ಆಲ್ರೆಡಿ ನಮ್ಗೆ ಗೊತ್ತು, 50,000. ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಮೇಲ್ಗಡೆ ಫೈಂಡ್ ಔಟ್ ಮಾಡಿದ್ದೀವಿ ನೋಡಿರಿ, 50,000. ಸೊ ಇನ್ನು ಪಿ ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಪ್ರೀಮಿಯಮ್ ಇದ್ದಾಗ ಪ್ಲಸ್ ಪ್ರೀಮಿಯಮ್ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಬಟ್ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾನ, ಪ್ರಾಬ್ಲಮಲ್ಲಿ ಇಲ್ಲ ಫ್ಲೋಟೇಷನ್ ಕಾಸ್ಟ್. ಸೊ ಎರಡೇ ಫೇಸ್ ವ್ಯಾಲ್ಯೂ ಎಷ್ಟು, 5 ಲ್ಯಾಕ್ ಪ್ಲಸ್ ಪ್ರೀಮಿಯಮ್ ಯಾವುದ್ರ ಮೇಲೆ, 5 ಲ್ಯಾಕ್ ಮೇಲೆ. ಫೇಸ್ ವ್ಯಾಲ್ಯೂ ಮೇಲೆ ಪ್ರೀಮಿಯಮನ್ನು ಹಾಕಬೇಕಾ, 5 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100. 10 ಡಿವೈಡ್ ಬೈ 100 ಎಷ್ಟು ಬರ್ತದೆ ನೋಡಿರಿ, 5 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 50,000 ಬರ್ತದೆ. 50,000 ಬರ್ತದೆ. ಸೊ ಪ್ಲಸ್ ಮಾಡಿರಿ, 5 ಲ್ಯಾಕ್ ಪ್ಲಸ್ 50,000, 5 ಲ್ಯಾಕ್ 50,000 ಇದೇನಾಗ್ತದೆ ನಮ್ಮದು ಪಿ ಆಗ್ತದೆ. ಸೊ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರಿ. ಕೆ ಪಿ ಇಸ್ ಈಕ್ವಲ್ ಟು ಆರ್ ಎಷ್ಟು 50,000 ಡಿವೈಡೆಡ್ ಬೈ ಪಿ ಎಷ್ಟು 5 ಲ್ಯಾಕ್ 50,000. ಸೊ ಡಿವೈಡ್ ಮಾಡಿ, ಕೆ ಪಿ ಇಸ್ ಈಕ್ವಲ್ ಟು 50,000 divided by 5 lakh 50,000. ಓಕೆ. ಎಷ್ಟು ಬರ್ತದೆ, 0.090. ಎಸ್. ಇದಕ್ಕೆ ನಾವು ಪರ್ಸೆಂಟೇಜಲ್ಲಿ ಬೇಕಂದ್ರೆ ಇಂಟು 100 ಅನ್ನು ಮಾಡ್ತೀವಿ. ಎಷ್ಟು ಬರ್ತದ, 9.09 ಇಂಟು 100 ಮಾಡಿದಾಗ ಕೆ ಪಿ ಇಸ್ ಈಕ್ವಲ್ ಟು 9.09%. ದಿಸ್ ಈಸ್ ದ ಫೈನಲ್ ಆನ್ಸರ್. ಇನ್ನು ಥರ್ಡ್ ಒನ್ ಮಾಡಬೇಕು ಯಾವುದು, ಎಟ್ ಎ 10% ಡಿಸ್ಕೌಂಟ್ ಅಂತ ಹೇಳಿದಾನೆ. ಸೊ ಇಶ್ಯೂಡ್ ಎಟ್ 10% ಡಿಸ್ಕೌಂಟ್.
C, if issued at 10% discount. Okay, so formula ಏನಾಗ್ತದೆ ಸೇಮ್ ಆಗ್ತದ. KP is equal to R divided by P. R already ನಮ್ಗೆ ಗೊತ್ತಿದೆ ಎಷ್ಟು 50,000. R ಎಷ್ಟಿದೆ 50,000 ಇದೆ. ಡಿವೈಡೆಡ್ ಬೈ P ಫೈಂಡ್ ಔಟ್ ಮಾಡಬೇಕು. P is equal to ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಇದ್ದಾಗ ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ. ಡಿಸ್ಕೌಂಟ್ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಬಟ್ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿಲ್ಲ. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ 5 lakh ಇದೆಯಲ್ಲ. ಮೈನಸ್ ಡಿಸ್ಕೌಂಟ್ ಯಾವುದ್ರ ಮೇಲೆ 5 lakh ಮೇಲೆ ಮಾಡ್ತೀವಿ. 5 lakh ಇಂಟು 10 ಡಿವೈಡೆಡ್ ಬೈ 100. ಸೊ 5 lakh ಮೇಲೆ 10% ಅಂದರೆ 50,000 ಬರ್ತದ, ಹೌದಾ. 50,000 5 lakh ಮೈನಸ್ 50,000 ಮಾಡಿ ಎಷ್ಟು ಬರುತ್ತೆ ನೋಡಿರಿ. 5 lakh minus 50,000, 4,50,000, 4,50,000. Okay, P6 number. P ಅನ್ನು ಹಾಕ್ರಿ 4,50,000. ಸೊ ಈಗ ಮಾಡ್ರಿ 50,000 divided by 4,50,000. 0.11 ಪರ್ಸೆಂಟೇಜಲ್ಲಿ ಬೇಕಾ ಅಂದರೆ ಇಂಟು 100. KP is equal to ಇಂಟು 100 ಮಾಡಿರಿ, ಇಂಟು 100 ಎಷ್ಟು ಬರ್ತದೆ 11.11%. ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇನ್ನು ಕಾಸ್ಟ್ ಆಫ್ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಇದನ್ನು ನೋಡ್ತಾ ಹೋಗೋಣ. ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕಾಸ್ಟ್ ಆಫ್ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಅಂದರೆ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಅಂದರೆ ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ವಿ. ರಿಡೀಮೇಬಲ್ ಅಂದರೆ ರೀಪೇಮೆಂಟ್ ಮಾಡ್ತಾರೆ. ಯಾವ ರೀತಿ ನಾವು ಡೆಪ್ಟನ್ನು ರೀಪೇಮೆಂಟ್ ಮಾಡಿದ್ವಲ್ಲ ಅದೇ ರೀತಿ ಆ ಪ್ರಿಫರೆನ್ಸ್ ಶೇರ್ ಅಮೌಂಟನ್ನು ರೀಪೇಮೆಂಟ್ ಮಾಡುವಂಥದ್ದು. ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ವಿಚ್ ಕ್ಯಾನ್ ಬಿ ರಿಡೀಮ್ಡ್ ಆರ್ ಕ್ಯಾನ್ಸಲ್ಡ್ ಆನ್ ಮೆಚುರಿಟಿ ಡೇಟ್. ಯಾವಾಗ ಮೆಚುರಿಟಿ ಡೇಟ್ ಆದ ನಂತರ ಏನು ಮಾಡ್ತೀವಿ ನಾವು ರೀಪೇಮೆಂಟ್ ಮಾಡುವಂಥದ್ದು. The cost of redeemable preference share capital can be calculated as follows. Cost of redeemable preference share ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಅದ್ರ ಮೇಲೆ ಬೀಳುವಂಥ ಕಾಸ್ಟನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ ಒಂದು ಕೆಳಗಡೆ ಫಾರ್ಮುಲಾ ಐತಿ. ಸೊ ಫಾರ್ಮುಲಾ ಏನಿದೆ ಸರ್, KP is equal to R plus MV minus P divided by N whole divided by 1 divided by 2 MV plus P. ಆಯಿತಾ. ಸೊ ಇಲ್ಲಿ MV ಅಂದರೆ ಏನು ಇವೆಲ್ಲ ನೋಡ್ತಾ ಹೋಗೋಣ. ಫಸ್ಟ್ ಬರ್ತದೆ KP. KP ಅಂದರೆ ಏನು ಕಾಸ್ಟ್ ಆಫ್ ರಿಫರೆನ್ಸ್ ಕ್ಯಾಪಿಟಲ್. KP ಅಂದರೆ ಏನು ಕಾಸ್ಟ್ ಆಫ್ ರಿಫರೆನ್ಸ್ ಕ್ಯಾಪಿಟಲ್. R ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತು ರೇಟ್ ಆಫ್ ಡಿವಿಡೆಂಡ್. MV ಹೊಸದು ಬಂತೀಗ. MV ಅಂದ್ರೆ ಏನು ಮೆಚುರಿಟಿ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್. ಮೆಚುರಿಟಿ ವ್ಯಾಲ್ಯೂ ಯಾವ ರೀತಿ ನಾವು ರಿಡೀಮೇಬಲ್ ವ್ಯಾಲ್ಯೂ ಅಂತ ನಿನ್ನೆ ಕ್ಲಾಸ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಸೊ ಅದೇ ರೀತಿ ಇಲ್ಲಿಗೆ ಬಂದಾಗ ಮೆಚುರಿಟಿ ವ್ಯಾಲ್ಯೂ ಆಗ್ತದೆ. ಮೆಚುರಿಟಿ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್. ಇಲ್ಲಿ ನಾವು MV ಅಲ್ಲಿ ಏನು ಮಾಡ್ತೀವಿ, ಮೆಚುರಿಟಿ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾದ್ರೆ ಪ್ರೀಮಿಯಮ್ ಇದ್ರೆ ಆ್ಯಡ್ ಮಾಡ್ತೀವಿ, ಡಿಸ್ಕೌಂಟ್ ಇದ್ರೆ ಲೆಸ್ ಮಾಡ್ತೀವಿ. ಅರ್ಥ ಆಯ್ತಾ. ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೋಡೋಣ. ಇನ್ನು P ಅಂದರೆ ನೆಟ್ ಪ್ರೊಸೀಡ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಇದ್ರೆ ಡಿಸ್ಕೌಂಟ್, ಪ್ರೀಮಿಯಮ್ ಇದ್ದರೆ ಪ್ಲಸ್ಸು, ಮೈನಸ್ ಫ್ಲೋಟೇಷನ್ ಕಾಸ್ಟ್ ಯಾವುದು ನೆಟ್ ಪ್ರೊಸೀಡ್ಸ್. N ಅಂದರೆ ಏನು ನಂಬರ್ ಆಫ್ ಇಯರ್ ಟು ಮೆಚುರಿಟಿ. ಸೊ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ, ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಇಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎ ಕಂಪನಿ ಇಶ್ಯೂಸ್ 20,000 ನೋಡಿ. ಆ ಕಂಪನಿ ಇಶ್ಯೂಸ್ 20,000 10% ಪ್ರಿಫರೆನ್ಸ್ ಶೇರ್. 20,000 10% ಇದೇನು. 10% ಅಂದರೆ ಏನಿದು 10% ಅಂದರೆ ಏನು ರೇಟ್ ಆಫ್ ಡಿವಿಡೆಂಟ್ ಇದು. ಆಯಿತಾ. ಈ 20,000 ರೂಪೀಸ್ ಅಲ್ಲ, 20,000 ಶೇರ್ಸ್ಗಳನ್ನು ಏನು ಮಾಡ್ತಿದ್ದಾರೆ ಇಶ್ಯೂ ಮಾಡ್ತಿದ್ದಾರೆ ಅಂದರೆ ಕೊಡ್ತಿದ್ದಾರೆ. ಪ್ರಿಫರೆನ್ಸ್ ಶೇರ್ ಆಫ್ ₹100 ಈಚ್. ಒಂದು ಶೇರಿನ ಬೆಲೆ ಎಷ್ಟು ₹100. ಅಂದರೆ ಆವಾಗ ಸಾಲ್ವ್ ಮಾಡಿದ್ದೀವಲ್ಲ 20,000 ಶೇರ್ಸ್ಗೆ ಎಷ್ಟಾಗ್ತದೆ
ಒಂದು ಶೇರಿಗೆ 100 ರೂಪಾಯಿ ಆದ್ರೆ 20,000 ಶೇರಿಗೆ ಎಷ್ಟು? ರಿಡೀಮೇಬಲ್ ಆಫ್ಟರ್ 10 ಇಯರ್ಸ್. 10 ಇದೇನು ನಂಬರ್ ಆಫ್ ಇಯರ್ ಎನ್ ಸಿಕ್ತಿಲ್ಲಿ. ಆಫ್ಟರ್ 10 ಇಯರ್ಸ್ ಅಟ್ ಎ ಪ್ರೀಮಿಯಮ್. ನೋಡಿ, ಪ್ರೀಮಿಯಮ್ ಅಲ್ಲಿ ರಿಡೀಮ್ ಆಗ್ತಾ ಇದೆ 5%. ಪ್ರೀಮಿಯಮ್ ಅಂದರೆ ನಾವು MB ಫೈಂಡ್ ಔಟ್ ಮಾಡುವಾಗ ನಾವೇನು ಮಾಡಬೇಕು? ಪ್ಲಸ್ ಮಾಡಬೇಕಾಗ್ತದ. ಪ್ರೀಮಿಯಮನ್ನು ಏನು ಮಾಡ್ತೀವಿ? ಪ್ಲಸ್ ಮಾಡ್ತಾ ಹೋಗ್ತೀವಿ. ದ ಕಾಸ್ಟ್ ಆಫ್ ಇಶ್ಯೂ ಈಸ್ 2 per share. ಕಾಸ್ಟ್ ಆಫ್ ಇಶ್ಯೂ ಈಸ್ 2 per share. ಅಂದರೆ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಾನ, FC ಕೊಟ್ಟಾನ ಎಷ್ಟು? 2 per share ಕೊಟ್ಟಿದ್ದಾನ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲನ್ನು ಕಂಡುಹಿಡಿಬೇಕು. ಸೊ ಸಾಲ್ವ್ ಮಾಡಿ. ಫಸ್ಟಿಗೆ ಏನು ಬರೀಬೇಕು ಸರ್? ಪ್ರಾಬ್ಲಮನ್ನು, ಫಾರ್ಮುಲಾವನ್ನು ಬರ್ಕೊಳ್ಬೇಕು. ಸೊ KP is equal to R plus MV minus P. MV minus P. ಹೌದಾ? ಡಿವೈಡೆಡ್ ಬೈ N. ಹೋಲ್ ಡಿವೈಡೆಡ್ ಬೈ 1/2 MV ಪ್ಲಸ್ P. ಹೌದಾ? ಓಕೆ. ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಮೊದಲು ಕ್ವಶನ್ನಲ್ಲಿರುವ ಇನ್ಫಾರ್ಮೇಷನನ್ನು ನಾವೇನು ಮಾಡಬೇಕು? ಬರ್ಕೋಬೇಕು. ಹೌದಾ? ಸೊ ಫಸ್ಟ್ ಕ್ವಶನಲ್ಲಿ ಏನೇನು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಾನ ಅವುಗಳನ್ನು ನೋಡೋಣ, ಒಂದೊಂದಾಗಿ ಬರೀತಾ ಹೋಗೋಣ. ಫಸ್ಟ್ ನೋಡಿರಿ, ಕ್ವಶನಲ್ಲಿ ಕೊಟ್ಟಾನ R is equal to ಎಷ್ಟಿದೆ ರೇಟ್? ಇಲ್ಲಿ ನೋಡಿ 10% ಅಂತ ಹೇಳಿದಾನ. 10% ಯಾವುದ್ರ ಮೇಲೆ ಹಾಕಬೇಕು? ಫೇಸ್ ವ್ಯಾಲ್ಯೂ ಮೇಲೆ ಹಾಕಬೇಕು. ಫೇಸ್ ವ್ಯಾಲ್ಯೂ ಎಷ್ಟಿದೆ? ಮೊದಲು 20,000 ಇಂಟು ಒಂದು ಶೇರಿಗೆ ಎಷ್ಟು? 100 ರೂಪಾಯಿ. ಹಾಗಾದರೆ 20,000 ಶೇರ್ಸಿಗೆ ಎಷ್ಟಾಗ್ತದೆ? ಕ್ಯಾಲ್ಕುಲೇಟ್ ಮಾಡಿರಿ. ಸೊ 20,000 ಇಂಟು 100 ಎಷ್ಟಾಗ್ತದೆ? 20 lakh ಆಗ್ತದೆ. ಎಷ್ಟಾಗ್ತದೆ? 20 lakh ಆಗ್ತದೆ. 20 ಲಕ್ಷ. ಸೊ 20 lakh ಮೇಲೆ ನಾವೇನು ಮಾಡಬೇಕು? R ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ 20 lakh ಇಂಟು ಎಷ್ಟು ಪರ್ಸೆಂಟ್ ರೇಟ್ ಆಫ್ ಡಿವಿಡೆಂಟ್? 10%. 10 ಡಿವೈಡೆಡ್ ಬೈ 100 ಎಷ್ಟು ಬರ್ತದೆ ನೋಡ್ರಿ? R. 20 lakh ಇಂಟು 10 ಡಿವೈಡೆಡ್ ಬೈ 100 2 lakh ಬರ್ತದೆ. ಎಷ್ಟು? 2 lakh rupees. ಇದೇನು R ಸಿಕ್ತು. ಇನ್ನು ಕ್ವಶನಲ್ಲಿ ಏನು ಬೇಕು ನಮಗೆ? MV ಬೇಕು. ಹೌದಾ? R ಎಷ್ಟು? 2 lakh ಆಯಿತು. MV ಬೇಕು. ಸೊ MV ಎಷ್ಟಿದೆ ಫೈಂಡ್ ಔಟ್ ಮಾಡೋಣ. MV is equal to ಫೈಂಡ್ ಔಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಂ. ಸರ್ ಯಾಕೆ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮ್ ಯಾಕೆ ತಗೊಂಡ್ರಿ? ನೋಡ್ರಿ, ಇಲ್ಲಿ ರಿಡೀಮೇಬಲ್ ಆಫ್ಟರ್ 10 ಇಯರ್ಸ್ ನಾವು ಯಾವ ರೀತಿ ನಿನ್ನೆ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ವಿ? ರಿಡೀಮೇಬಲಲ್ಲಿ ಇದ್ದಾಗ, ರಿಡೀಮ್ ಆದಾಗ ಪ್ರೀಮಿಯಮಲ್ಲಿ ಇದ್ದರೆ ನಾವೇನು ಮಾಡ್ತಿದ್ವಿ? ಪ್ಲಸ್ಸಲ್ಲಿ ಮಾಡ್ತಿದ್ವಿ. ಸಪೋಸ್ ಇಲ್ಲಿ ರಿಡೀಮೇಬಲ್ ಏನು ಡಿಸ್ಕೌಂಟ್ ಕೊಟ್ಟ ಅಂತಂದ್ರೆ ನಾವೇನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಸೊ ಮೆಚ್ಯೂರಿಟಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಮಲ್ಲಿ ರಿಡೀಮ್ ಮಾಡ್ತಿದ್ರೆ ನಾವು ಆ್ಯಡ್ ಮಾಡಬೇಕಾಗ್ತದೆ ಫೇಸ್ ವ್ಯಾಲ್ಯೂ ಅಲ್ಲಿ. ಅರ್ಥ ಆಯ್ತಾ? ಯಾವುದು? ಮೆಚ್ಯೂರಿಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಫೇಸ್ ವ್ಯಾಲ್ಯೂವಲ್ಲಿ ಪ್ರೀಮಿಯಮ್ನ ಆ್ಯಡ್ ಮಾಡಬೇಕು. ಸರ್ ಸಪೋಸ್ ಇಲ್ಲಿ ಪಾರಲ್ಲಿ ಕೊಟ್ಟ ಅಂದರೆ ಏನು ಮಾಡ್ಬೇಕು ಸರ್? ಪಾರಲ್ಲಿ ಇದ್ದಾಗ ಡೈರೆಕ್ಟ್ ಫೇಸ್ ವ್ಯಾಲ್ಯೂವನ್ನು ತೊಗೊಂಡ್ಬಿಡ್ಬೇಕು. MV is equal to ಏನಾಗ್ತದೆ? ಫೇಸ್ ವ್ಯಾಲ್ಯೂ ಇರ್ತದೆ. ಸೊ ಯಾಕೆ ನಾವು ಪ್ರೀಮಿಯಮನ್ನು ಆ್ಯಡ್ ಮಾಡ್ತೀವಿ ಅಂತಂದ್ರೆ ಪ್ರೀಮಿಯಮ್ ಕೊಟ್ಟಾಗ ಆ್ಯಡ್ ಮಾಡೋದು. ಸಪೋಸ್ ಇಲ್ಲೇನಾದರೂ ರಿಡೀಮೇಬಲ್ ಆಫ್ಟರ್ 10 ಇಯರ್ಸ್ ಡಿಸ್ಕೌಂಟ್ ಅಂತ ಕೊಟ್ಟ, ಪ್ರೀಮಿಯಮ್ ಐತಲ್ಲ ಈ ಜಾಗದಲ್ಲಿ ಡಿಸ್ಕೌಂಟ್ ಅಂತ ಕೊಟ್ಟ ಅಂದ್ರೆ ನಾವೇನು ಮಾಡ್ತೀವಿ? ಮೈನಸ್ ಡಿಸ್ಕೌಂಟ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ರಿ. ಪಾರಲ್ಲಿದ್ದಾಗ ಡೈರೆಕ್ಟ್ ಫೇಸ್ ವ್ಯಾಲ್ಯೂ ತೊಗೊಂಡ್ಬಿಡ್ತೀವಿ. ಪ್ರೀಮಿಯಮಲ್ಲಿದ್ದಾಗ ಆ್ಯಡ್ ಮಾಡ್ತೀವಿ. ಡಿಸ್ಕೌಂಟಲ್ಲಿದ್ದಾಗ ಮೆಚುರಿಟಿ ವ್ಯಾಲ್ಯೂ ಫೇಸ್ ವ್ಯಾಲ್ಯೂಗೆ ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಆಯಿತಾ? ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ ಸರ್? 20 lakh ಇದೆ. 20 lakh ಇದೆ. ಹೌದಾ? 20 lakh ಪ್ಲಸ್ ಪ್ರೀಮಿಯಮ್ ಎಷ್ಟು ಪರ್ಸೆಂಟ್? 5% ಇದೆ. ಯಾವುದ್ರ ಮೇಲೆ ಹಾಕಬೇಕು ಸರ್? ಫೇಸ್ ವ್ಯಾಲ್ಯೂ ಮೇಲೆ ಹಾಕಬೇಕು. ಸೊ 20 lakh ಇಂಟು 5 ಡಿವೈಡ್ ಬೈ 100 ಎಷ್ಟಾಗ್ತದೆ ನೋಡಿರಿ? 20 lakh
20 lakh into 5 divided by 100 1 lakh ಎಷ್ಟಾಗ್ತದ ಪ್ರೀಮಿಯಮ್ಮು 1 ಲಕ್ಷ ಆಗ್ತದ 1 ಲಕ್ಷ ಪ್ಲಸ್ ಇದೇನು 20 ಲ್ಯಾಕ್ ಇದೆ. ಸೊ ಏನು ಮಾಡಬೇಕು ಪ್ರೀಮಿಯಮನ್ನು ಆ್ಯಡ್ ಮಾಡಬೇಕು ಹೌದಾ. ಸೊ ಆ್ಯಡ್ ಮಾಡಿರಿ 20 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಎಷ್ಟಾಗ್ತದ 21 ಲ್ಯಾಕ್ ಆಗ್ತದ 21 ಲ್ಯಾಕ್. ಇದೇನು ಎಮ್ ವಿ ಆಯ್ತು ಎಮ್ ವಿ ಫೈಂಡ್ ಔಟ್ ಆಯ್ತು. ಎಸ್ ಇನ್ನು ಕ್ವಶನಲ್ಲಿ ಏನಿದೆ ಪಿ ಐತೆ ನೋಡ್ರಿ ಇಲ್ಲಿ ಪಿ ಫೈಂಡ್ ಔಟ್ ಮಾಡೋದು ಹೆಂಗೆ ಪಿ ನೋಡಿರಿ ಇಶ್ಯೂ ಮಾಡುವಾಗ ಪಿ ಅಂದರೆ ನೆಟ್ ಪ್ರೊಸೀಡ್ಸ್. ಇಶ್ಯೂ ಮಾಡುವಾಗ ಏನಾದರೂ ಅವರು ಡಿಸ್ಕೌಂಟಲ್ಲಿ ಮಾಡಿದಾರಾ ಇಶ್ಯೂ ಮಾಡುವಾಗ ಅವ್ರು ಏನಾದ್ರು ಪ್ರೀಮಿಯಮ್ ಎಲ್ಲ ಮಾಡಿದಾರಾ ಪ್ರೀಮಿಯಮ್ ಎಲ್ಲ ಮಾಡಿದರೆ ಆ್ಯಡ್ ಮಾಡ್ತೀವಿ ಡಿಸ್ಕೌಂಟಲ್ಲಿ ಮಾಡಿದರೆ ಲೆಸ್ ಮಾಡ್ತೀವಿ. ಸೊ ಇಶ್ಯೂ ಮಾಡುವಾಗ ಏನಾದ್ರು ಮಾಡಿದ್ದಾರೆ ಏನಿಲ್ಲ ಸರ್. ಸೊ ಹಾಗಾಗಿ ಕಾಸ್ಟ್ ಆಫ್ ಫ್ಲೋಟೇಷನ್ ಐತಾ ಎಸ್ 100% ಐತಿ. ಕಾಸ್ಟ್ ಆಫ್ ಇಶ್ಯೂ ಆಫ್ 2% 2 per share ಐತಿ. ಕಾಸ್ಟ್ ಆಫ್ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಾನೆ ಎಷ್ಟು 2 per share ಅಂದ್ರೆ ನಾವೇನು ಮಾಡಬೇಕು ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಯಾವಾಗಿದು ಏನೂ ಇಲ್ಲ ಸರ್ ಪ್ರೀಮಿಯಮ್ ಪಾರಲ್ಲಿ ನೆಟ್ ಪ್ರೊಸೀಡ್ಸ್ ಇದೆ. ನಾವೇನು ಇಶ್ಯೂ ಮಾಡಿದಾಗ ಏನಾದ್ರು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದರೆ ನಾವೇನು ಮಾಡ್ತೀವಿ ಪ್ಲಸ್ ಮಾಡ್ತೀವಿ. ಇಶ್ಯೂ ಮಾಡಿದಾಗ ಡಿಸ್ಕೌಂಟಲ್ಲಿ ಮಾಡಿದರೆ ಲೆಸ್ ಮಾಡ್ತೀವಿ. ಇದು ಮೆಚುರಿಟಿ. ಇದು ರಿಡೀಮೇಬಲ್ ಮಾಡುವಾಗ ನಾವು ರೀಪೇಮೆಂಟ್ ಮಾಡುವಾಗ ಪ್ರೀಮಿಯಮಲ್ಲಿ ಕೊಟ್ಟರೆ ಪ್ಲಸ್ ಮಾಡ್ತೀವಿ. ರೀಪೇಮೆಂಟ್ ಮಾಡುವಾಗ ರಿಡೀಮೇಬಲ್ ಆಗುವಾಗ ಏನಾದ್ರು ಡಿಸ್ಕೌಂಟಲ್ಲಿ ಇದ್ದರೆ ಲೆಸ್ ಮಾಡ್ತೀವಿ. ಅರ್ಥ ಆಯ್ತಾ. ಇದು ಪಿಗೂ ಎಮ್ ವಿಗೂ ವ್ಯತ್ಯಾಸ ಇದೆ. ಅರ್ಥ ಆಯಿತು. ಸೊ ಈಗ ಫೇಸ್ ವ್ಯಾಲ್ಯೂ ಎಷ್ಟು 20 ಲ್ಯಾಕ್ ಐತಿ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಎಷ್ಟು ಇದೆ ಇದಾನ ದ ಕಾಸ್ಟ್ ಆಫ್ ಇಶ್ಯೂ ಇಸ್ 2 per share ಅಂತ ಹೇಳಿದಾನ. ಅಂದ್ರೆ ಫ್ಲೋಟೇಷನ್ ಕಾಸ್ಟ್ ಕಂಡು ಸೈಡಿಗೆ ಬರೀರಿ ಇಲ್ಲಿ 20,000 ಶೇರ್ಸ್ಗಳನ್ನು ಇಶ್ಯೂ ಮಾಡಕತ್ತೀವಿ ₹2 ಪ್ರತಿ ಶೇರಿನಂಗಾದ್ರೆ ಟೋಟಲ್ ಎಷ್ಟಾಗ್ತದ 20,000 ಇಂಟು 2 ಎಷ್ಟಾಗ್ತದ 40,000 ಬೀಳ್ತದ. ಫ್ಲೋಟೇಷನ್ ಕಾಸ್ಟ್ ಎಷ್ಟಾಯಿತು 40,000 ಬರೀರಪ್ಪ 40,000. ಓಕೆ ಸೊ ಮೈನಸ್ ಮಾಡಿ 20 ಲ್ಯಾಕ್ ಮೈನಸ್ 40,000 19,60,000 ಆಗ್ತದ 19,60,000. ಓಕೆ ಇದು ಪಿ ಸಿಕ್ತು. ಇನ್ನು ಎನ್ ಮೀನ್ಸ್ ನಂಬರ್ ಆಫ್ ಇಯರ್ ಎಷ್ಟು ವರ್ಷ ರಿಡೀಮ್ ಮಾಡೋದು 10 years ಅಂತ ಹೇಳ್ಯಾರ. ಸೊ 10 years ಓಕೆ ನಂಬರ್ ಆಫ್ ಇಯರ್ಸ್ ಆಯಿತು. ಇನ್ನು 1/2 ಆಯಿತು. ಎಮ್ ವಿ ಅಂದ್ರೆ ಎಮ್ ವಿ ಸಿಕ್ಕೇ ಬಿಟ್ಟೈತಿ ಪಿ ಅಂದ್ರೆ ಪಿದು ವ್ಯಾಲ್ಯೂ ಸಿಕ್ಕೈತಿ. ಸೊ ಈಗೇನು ಮಾಡ್ಬೇಕು ಸರ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರಿ ಕೆ ಪಿ ಇಸ್ ಈಕ್ವಲ್ ಟು ಆರ್ ಎಷ್ಟಿದೆ 2 ಲ್ಯಾಕ್ ಇದೆ. ಆರ್ ಎಷ್ಟಿದೆ 2 ಲ್ಯಾಕ್ ಪ್ಲಸ್ ಎಮ್ ವಿ ಎಷ್ಟಿದೆ ನೋಡ್ರಿ ಎಮ್ ವಿ 21 ಲ್ಯಾಕ್ ಇದೆ 21 ಲ್ಯಾಕ್ ಮೈನಸ್ ಪಿ ವ್ಯಾಲ್ಯೂ ಎಷ್ಟಿದೆ 19,60,000 19,60,000 divided by n number of year 10. okay whole divided by 1/2 mv ಎಷ್ಟಿದೆ 21 lakh plus p 19,60,000. ಓಕೆ ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ ಕೆ ಪಿ ಇಸ್ ಈಕ್ವಲ್ ಟು 2 ಲ್ಯಾಕ್ ಪ್ಲಸ್ 21 ಲ್ಯಾಕ್ ಮೈನಸ್ 19,60,000 ಮಾಡಿರಿ 21 ಲ್ಯಾಕ್ ಮೈನಸ್ 19,60,000 ಎಷ್ಟಾಗ್ತದ 1,40,000 ಆಗ್ತದೆ 1,40,000 1,40,40,000 ಹೌದಾ. ಸೊ 21 ಲ್ಯಾಕ್ ಮೈನಸ್ 19,60,000 1,41,000 ಡಿವೈಡೆಡ್ ಬೈ 100 ಮಾಡಿರಿ ಡಿವೈಡ್ ಬೈ 10 whole divided by 1/2 21 lakh plus 19,60,000 21 lakh
Yes. 21 lakh plus 19 lakh 60,000. ಎಷ್ಟಾಗ್ತದ 40 lakh 60,000. 40 lakh 60,000. Yes. 21 lakh plus 19 lakh 60,000 ಮಾಡಿದಾಗ ಎಷ್ಟು ಬರ್ತದೆ ಬಂದು 40 lakh 60,000 ಬಂತು. ಸೊ ಅಗೇನ್ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಕೆ ಪಿ ಇಸ್ ಇಕ್ವಲ್ ಟು 2 lakh plus 1,40,000 divided by 10. 1,40,000 divided by 10. 14,000 ಬರುತ್ತೆ. 14,000 whole divided by 1/2 ಮಾಡಿಬಿಡ್ರಿ. 1 divided by 2 into 40 lakh 60,000. ಎಷ್ಟು ಬರ್ತದ 20 lakh 30,000. 20 lakh 30,000. Again simplify ಮಾಡ್ರಿ. ಕೆ ಪಿ is equal to 2 lakh plus 14,000. 2,14,000 divided by 20 lakh 30,000. So again simplify ಮಾಡ್ರಿ. ಕೆ ಪಿ is equal to 2,14,000 divided by 20 lakh 30,000. ಎಷ್ಟಾಗ್ತದೆ 0.105. 0.105. ಇದು ಪರ್ಸೆಂಟೇಜಲ್ಲಿ ಬೇಕಂದ್ರೆ ಏನು ಮಾಡಬೇಕು ಇಂಟು 100. ಕೆ ಪಿ ಇಸ್ ಇಕ್ವಲ್ ಟು ಇಂಟು 100 ಮಾಡಿ 10.54. 10.54% ಬರ್ತದೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ 10.54. ವಿ ವಿಲ್ ಸಾಲ್ವ್ ಅನದರ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅ ಕಂಪನಿ ಇಶ್ಯೂಸ್ 20,000 7% ಪ್ರಿಫರೆನ್ಸ್ ಶೇರ್. 7% ಇದೇನು ರೇಟ್ ಆಫ್ ಡಿವಿಡೆಂಟ್ ಆಫ್ ರುಪೀಸ್ 100 10 ಈಚ್ ಅಂತ ಕೊಟ್ಟಾನ. ಒಂದು ಶೇರಿಗೆ ಎಷ್ಟು 10 ರೂಪಾಯಿ. ಹಾಗೆ ಎಷ್ಟು ಶೇರ್ ಇಶ್ಯೂ ಮಾಡಿದಾರ 20,000 ಶೇರ್. ಅಂದರೆ ಫೇಸ್ ವ್ಯಾಲ್ಯೂ ಬೇಕಾದ್ರೆ ಏನು ಮಾಡಬೇಕು 20,000 ಇಂಟು 10 ಮಾಡಿದಾಗ ನಮ್ಗೆ ಫೇಸ್ ವ್ಯಾಲ್ಯೂ ಸಿಗ್ತದೆ. ಆ್ಯಟ್ ಪ್ರೀಮಿಯಂ ನೋಡಿರಿ, ಇಶ್ಯೂ ಮಾಡುವಾಗ ಏನು ಮಾಡಿದಾರ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದಾರ. ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದರೆ ಎಷ್ಟು 10% ಪ್ರೀಮಿಯಮ್ ಐತಿ ಇಶ್ಯೂ ಮಾಡುವಾಗ ಪ್ರೀಮಿಯಮ್. ರಿಡೀಮೇಬಲ್ ಆಫ್ಟರ್ 5 years. ನಂಬರ್ ಆಫ್ ಇಯರ್ ಸಿಕ್ತು, ಎನ್ ಸಿಕ್ತಿಲ್ಲಿ. ನಂಬರ್ ಆಫ್ ಇಯರ್ ಎಷ್ಟು 5. ಅಟ್ ಪಾರಲ್ಲಿ ರಿಡೀಮ್ ಮಾಡ್ತಾರೆ. ನೋಡ್ರಿ ಇಲ್ಲಿ ಹಳೆ ಪ್ರಾಬ್ಲಮಲ್ಲಿ, ಈಗ ಜಸ್ಟ್ ಮಾಡಿದ ಪ್ರಾಬ್ಲಮಲ್ಲಿ ಏನು ಬಂದಿತ್ತು, ಇಶ್ಯೂ ಮಾಡುವಾಗ ಏನು ಹೇಳಿಲ್ಲ ಅವ, ಇಶ್ಯೂ ಮಾಡುವಾಗ ಪಾರಲ್ಲಿ ಇತ್ತು, ರಿಡೀಮ್ ಮಾಡುವಾಗ ಪ್ರೀಮಿಯಮಲ್ಲಿ ಇತ್ತು. ಇಲ್ಲಿ ಉಲ್ಟಾ ಆಗಿತ್ತು. ಉಲ್ಟಾ ಅಂದರೆ ಹೆಂಗೆ, ಇಶ್ಯೂ ಮಾಡುವಾಗ ಪ್ರೀಮಿಯಮಲ್ಲಿ, ರಿಡೀಮ್ ಮಾಡುವಾಗ ಪಾರ್. ಅಂದರೆ MV ಡೈರೆಕ್ಟ್ ವ್ಯಾಲ್ಯೂ ತೊಗೊಂಡ್ಬಿಡೋದು ಫೇಸ್ ವ್ಯಾಲ್ಯೂ. ಅರ್ಥ ಆಯ್ತಾ? ಇಲ್ಲಿ ಪ್ರೀಮಿಯಮ್ ಇಲ್ಲ, ಏನು ಡಿಸ್ಕೌಂಟ್ ಇಲ್ಲ, ಪಾರ್ ವ್ಯಾಲ್ಯೂ. ಕಂಪ್ಯೂಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ಸೊ ಫೈಂಡ್ ಔಟ್ ಮಾಡೋಣ ಬರ್ರಿ. ಫಸ್ಟ್ ಏನು ಬರ್ತದೆ ಆರ್ ಬರ್ತದೆ. ಆರ್ ಈಸ್ ಈಕ್ವಲ್ ಟು ಆರ್. ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಬೇಕು, ಫೇಸ್ ವ್ಯಾಲ್ಯೂ ಬೇಕು. ಹೌದಾ? ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು, ಎಷ್ಟು ಶೇರ್ಸ್ಗಳನ್ನು ಇಶ್ಯೂ ಮಾಡತ್ತಾರ 20,000 ಶೇರ್ಸ್. 20,000 ಇಂಟು ಒಂದು ಶೇರಿಗೆ ಎಷ್ಟು 10 rupees ಈಚ್. ಅಂದರೆ ನಮ್ಗೆ ಫೇಸ್ ವ್ಯಾಲ್ಯೂ ಸಿಗ್ತದೆ 20,000 ಇಂಟು 10. 20,000 ಇಂಟು 10 ಮಾಡಿದರೆ ಎಷ್ಟು ಬಂತು 2 lakh ಬಂತು. ಹೌದಾ? 2 lakh rupees ಏನಿದು ನಮ್ಮದು ಫೇಸ್ ವ್ಯಾಲ್ಯೂ. ಸೊ ಈಗ ಆರ್ ಫೈಂಡ್ ಔಟ್ ಮಾಡಬೇಕು. ಎದ್ರ ಮೇಲೆ ಫೈಂಡ್ ಔಟ್ ಮಾಡಬೇಕು, ಫೇಸ್ ವ್ಯಾಲ್ಯೂ. 2 lakh ಇಂಟು ಆರ್ ಎಷ್ಟು 7% ಅಂತ ಹೇಳಿದಾರ. 7 divided by 100 ಎಷ್ಟು ಬರುತ್ತೆ ನೋಡಿ. 2 lakh ಇಂಟು 7 divided by 100 14,000. 14,000. ಅರ್ಥ ಆಯ್ತಾ? 2 lakh ಇಂಟು 7 divided by 100 ಮಾಡಿದಾಗ 14,000 ಬರ್ತದೆ. ಓಕೆ,
ಇನ್ನು ನೆಕ್ಸ್ಟ್ ಆರ್ ಸಿಕ್ತು. ಇನ್ನು ಎಮ್ ವಿ ಬರೀರಪ್ಪ. ಎಮ್ ವಿ ಮೆಚ್ಯೂರಿಟಿ ವ್ಯಾಲ್ಯೂ ರಿಡೀಮ್ ಆಗ್ತಾ ಇರುವುದಲ್ಲಿ ಪಾರಲ್ಲಿ ಇದ್ರೆ ಡೈರೆಕ್ಟ್ ನಾನು ಹೇಳಿದೆ ಫೇಸ್ ವ್ಯಾಲ್ಯೂ ತೊಗೊಂಡ್ಬಿಡ್ಬೇಕು. ಫೇಸ್ ವ್ಯಾಲ್ಯೂ ಎಷ್ಟು 2 lakh. ಅಂದರೆ ಇಲ್ಲಿ ಡಿಸ್ಕೌಂಟ್ ಇದ್ರೆ ಮೈನಸ್ ಮಾಡ್ತಿದ್ವಿ, ಪ್ರೀಮಿಯಮ್ ಇದ್ರೆ ಪ್ಲಸ್ ಮಾಡ್ತಿದ್ವಿ, ಏನೂ ಇಲ್ಲ ಅಂದರೆ ಡೈರೆಕ್ಟ್ ಫೇಸ್ ವ್ಯಾಲ್ಯೂ ಎಷ್ಟು 2 lakh. ನೆಕ್ಸ್ಟ್ ಪಿ ಫೈಂಡ್ ಔಟ್ ಮಾಡಬೇಕು. ಪಿ ಇಸ್ ಈಕ್ವಲ್ ಟು ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದೆ. ನೆಟ್ ಪ್ರೊಸೀಡ್ಸ್ ಯಾವ ರೀತಿ ಕಂಡುಹಿಡ್ತೀವಿ? ಫೇಸ್ ವ್ಯಾಲ್ಯೂ ಇಲ್ಲಿ ಪ್ರೀಮಿಯಮ್ ಅಲ್ಲಿ ಇಶ್ಯೂ ಆಗ್ತಿದೆ. ಪ್ರೀಮಿಯಮ್ ಎಷ್ಟು 10%. ಸೊ ಪ್ಲಸ್ ಪ್ರೀಮಿಯಮ್ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾನಾ? ಇಲ್ಲ ಸರ್, ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿಲ್ಲ ಅಂದರೆ ಈಸಿ. ಮತ್ತು ವಾಪಸ್ ಇಷ್ಟೇ, ಜಸ್ಟ್ ಫೇಸ್ ವ್ಯಾಲ್ಯೂ ಎಷ್ಟು? ಫೇಸ್ ವ್ಯಾಲ್ಯೂ ಕಾಸ್ಟ್ ಆಫ್ ಫ್ಲೋಟೇಷನ್ ಕೊಡಲಿಲ್ಲ. ಎಸ್ 10%. ಈಗ ಫೇಸ್ ವ್ಯಾಲ್ಯೂ ಎಷ್ಟು? 2 lakh ಪ್ಲಸ್ ಪ್ರೀಮಿಯಮ್ ಇದೆ ನೋಡ್ರಿ. ಪ್ರೀಮಿಯಮ್ ಎಷ್ಟು ಪರ್ಸೆಂಟು? 10% ಅಂತ ಹೇಳಿದಾನೆ. ಯಾವುದ್ರ ಮೇಲೆ? 2 lakh ಮೇಲೆ. 2 lakh ಇಂಟು 10 ಡಿವೈಡೆಡ್ ಬೈ 100 ಮಾಡಿ. ಪ್ರೀಮಿಯಮ್ ಎಷ್ಟು ಬರ್ತದೆ ನೋಡ್ರಿ? 2 lakh ಇಂಟು 10 ಡಿವೈಡೆಡ್ ಬೈ 100 20,000. ಈ 20,000 ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 2,20,000 ಆಯಿತು. ಏನಿದು? ಪ್ರೀಮಿಯಮ್ ಆಯಿತಾ? ಸಾರಿ, ಪಿ ಸಿಕ್ತೆ ನಮಗೆ. ಪ್ರೀಮಿಯಮ್ ಎಷ್ಟು? 20,000. ಈಗ ಫೇಸ್ ವ್ಯಾಲ್ಯೂಗೆ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು? 2,20,000. ಇದು ಪಿ. ಇನ್ನು ನೆಕ್ಸ್ಟ್ ಎನ್, ನಂಬರ್ ಆಫ್ ಇಯರ್ ಕೊಟ್ಟಿದ್ದಾನಾ ಪ್ರಾಬ್ಲಮಲ್ಲಿ? ಎಸ್ ಕೊಟ್ಟಿದ್ದಾನೆ ಸರ್. ಎಷ್ಟು? 5% ಕೊಟ್ಟಿದ್ದಾನೆ. 5 year ರಿಡಿಮೇಬಲ್ ಆಫ್ಟರ್ 5 year. ಇನ್ನು ನೆಕ್ಸ್ಟ್ ಮತ್ತೇನಿಲ್ಲ, ಎಲ್ಲ ಡೈರೆಕ್ಟ್ ಪ್ರಾಬ್ಲಮಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿರಿ. ಬರ್ರಿ. ಕೆ ಪಿ ಇಸ್ ಈಕ್ವಲ್ ಟು ಆರ್ ಎಷ್ಟಿದೆ? ರೇಟ್ ಆಫ್ ರಿಟರ್ನ್ 14,000 14,000 ಪ್ಲಸ್ ಎಮ್ ವಿ ಎಷ್ಟು? 2 lakh ಪ್ಲಸ್ ಪಿ ಎಷ್ಟಿದೆ? 2,20,000 ಡಿವೈಡೆಡ್ ಬೈ ಎನ್, ನಂಬರ್ ಆಫ್ ಇಯರ್ 5 ಇದೆ, ಹೋಲ್ ಡಿವೈಡೆಡ್ ಬೈ 1/2. ಎಮ್ ವಿ ಇರೋದೆಷ್ಟು? 2 lakh ಪ್ಲಸ್ ಪಿ ಎಷ್ಟಿದೆ? 2,20,000. ಇಲ್ಲಿ ಪ್ಲಸ್ ಅಲ್ಲ, ಇಲ್ಲಿ ಮೇಲ್ಗಡೆ ಏನಾಗಬೇಕು? ಮೈನಸ್ ಆಗಬೇಕು. 2 lakh ಮೈನಸ್ 2,20,000. ಎಮ್ ವಿ ಮೈನಸ್ ಪಿ ಅಲ್ಲ, ಇಲ್ಲಿ ಪ್ಲಸ್ ಬರ್ತದೆ. 2,20,000 ಆಯಿತಾ? ಓಕೆ, ಇನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ. ಕೆ ಪಿ ಇಸ್ ಈಕ್ವಲ್ ಟು 14,000 ಪ್ಲಸ್ 2 lakh ಮೈನಸ್ 2,20,000 ಮಾಡಿರಿ. 2 lakh ಮೈನಸ್ 2,20,000 20,000 ಮೈನಸ್ 20,000 ಬಂತು. ಸರ್ ಇದೇನು ಮೈನಸಲ್ಲಿ ಬಂತಾ? ಎಸ್, ಡೋಂಟ್ ವರಿ. ಈಗ ಮೈನಸಲ್ಲಿ ಬಂದರೆ ಮೈನಸಲ್ಲೇ ತೊಗೊಳ್ರಿ, ಮತ್ತು ನೀವು ಪ್ಲಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ಮೈನಸಲ್ಲಿ ವ್ಯಾಲ್ಯೂ ಬಂತ ಮೈನಸ್ ತೊಗೊಳ್ರಿ. ಯಾಕಂದರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಳೆಯತ್ತೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. ಸೊ ಹಾಗಾಗಿ ಮೈನಸ್ ಬರ್ತದೆ. ಮೈನಸ್ 20,000 ಡಿವೈಡೆಡ್ ಬೈ 5 ನಂಬರ್ ಆಫ್ ಇಯರ್, ಹೋಲ್ ಡಿವೈಡೆಡ್ ಬೈ ಎಷ್ಟು? 1/2 ಪ್ಲಸ್ ಮಾಡಿ. 2 lakh ಪ್ಲಸ್ 2,20,000 2 lakh ಪ್ಲಸ್ 2,20,000 ಪ್ಲಸ್ 2,20,000 4,20,000. ಓಕೆ, ಬ್ರಾಕೆಟ್ ಕ್ಲೋಸ್. ಅಗೇನ್ ಸಿಂಪ್ಲಿಫೈ ಮಾಡಿರಿ. ಕೆ ಪಿ ಇಸ್ ಈಕ್ವಲ್ ಟು 14,000. ಇಲ್ಲಿ ನೋಡ್ರಿ, 20,000 ಮೈನಸ್ 20,000 ಡಿವೈಡೆಡ್ ಬೈ 5 ಹೋಯ್ತು. ಮೈನಸ್ 20,000 ಡಿವೈಡೆಡ್ ಬೈ 5 ಮೈನಸ್ 4,000 ಬರ್ತದೆ. ಎಷ್ಟು ಬರ್ತದ? ಮೈನಸ್ 4,000 ಬರ್ತದೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ 4,000 ಇದೆ. ಹೌದಾ? ಈಗೇನಾಗುತ್ತಾ? ನಮ್ಮದು ಮ್ಯಾಥಮೆಟಿಕ್ ರೂಲ್ ಐತಿ. ಏನು? ಪ್ಲಸ್ ಮೈನಸ್ ಏನಾಗ್ತದೆ? ಮೈನಸ್ ಆಗ್ತದೆ. ಮೈನಸ್ ಪ್ಲಸ್ ಏನಾಗ್ತದೆ? ಮೈನಸ್ ಆಗ್ತದೆ.
ಪ್ಲಸ್ ಪ್ಲಸ್ ಏನಾಗ್ತದ ಪ್ಲಸ್ ಆಗ್ತದ, ಮೈನಸ್ ಮೈನಸ್ ಏನಾಗ್ತದ ಪ್ಲಸ್ ಆಗ್ತದ. ಇದು ರೂಲ್ ನಮ್ಮದು, ಹೌದಾ? ಸೊ ಇದು ರೂಲನ್ನು ಇಲ್ಲಿ ನಾವು ಅಪ್ಲೈ ಮಾಡಬೇಕು. ಸೊ ಮೈನಸ್ ಪ್ಲಸ್ ಮೈನಸ್ ಇದ್ದಾಗ ಏನಾಗ್ತದ ಮೈನಸ್ ಆಗ್ತದ, ಪ್ಲಸ್ ಮೈನಸ್ ಇದ್ದಾಗ ಏನಾಗ್ತದ ಮೈನಸ್ ಆಗ್ತದ. ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ ಮೈನಸ್ ಬರ್ಬೇಕು, ಮೈನಸ್ 14,000 ಮೈನಸ್ 4,000. ಈಗ ಡಿವೈಡೆಡ್ ಬೈ 1/2 ಇಂಟು 4,20,000 ಮಾಡಿಬಿಡ್ರಿ. 1/2 ಇಂಟು 4,20,000 ಎಷ್ಟಾಗ್ತದ 2,10,000, 2,10,000. ಓಕೆ, ಅಗೇನ್ ಸಿಂಪ್ಲಿಫೈ. KP is equal to 14,000 minus 4,000, 14,000 minus 4,000, 10,000 divided by 2,10,000. So again simplify. KP is equal to 10,000 divided by 2,10,000. 0.047, 0.047 ಪರ್ಸೆಂಟೇಜಲ್ಲಿ ಬೇಕಾದರೆ ಏನು ಮಾಡ್ತೀವಿ ಇಂಟು 100. KP is equal to ಇಂಟು 100 ಮಾಡಿರಿ 4.76%. ದಿಸ್ ಈಸ್ ದ ಫೈನಲ್ ಆನ್ಸರ್. ಈ ರೀತಿ ರಿಡಿಮೇಬಲ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಕೊಟ್ಟಾಗ ಈ ರೀತಿ ಪ್ರಾಬ್ಲಮನ್ನು ನಾವೇನು ಮಾಡಬೇಕು ಸಾಲ್ವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಇದರ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.